ಹಾಯ್ ದೀಪಾ, ಗುಡ್ ಮಾರ್ನಿಂಗ್ ಕಣೆ. ಆಯ್ತಾ ತಿಂಡಿ? ಹ್ಞೂ ಕಣೆ ಆಯಿತು, ವೆರಿ ಗುಡ್ ಮಾರ್ನಿಂಗ್. ಎಣ್ಣೆ ಕತೆ ಏನಾಯ್ತು ದೀಪಾ? ಹಣ್ಣೋ ಕಾಯೋ? ಇನ್ನೇನಾಗುತ್ತೇಳು, ಮಾಮೂಲಿ. ಯಾವಾಗಲೂ ಎಲ್ಲರೂ ಬಂದಾಗ ಏನು ಹೇಳ್ತಾರೋ ಅದನ್ನೇ ಹೇಳ್ತಾರೆ. ನಾನು ದಪ್ಪ ಇದ್ದೀನಿ ಅಂತ ನನ್ನ ಆಡ್ಕೊಳ್ತಾರೆ. ಆಮೇಲೆ ಜಾಸ್ತಿ ವರದಕ್ಷಿಣೆ ಕೇಳ್ತಾರೆ. ಈ ನಾಡ್ಕೊಳ್ಳೆಲ್ಲ ನೋಡಿ ನನಗೂ ಸಾಕಾಗಿ ಹೋಗುತ್ತೆ. ಇಷ್ಟಪ್ಪ ಇರೋ ಹುಡುಗಿಗೆ ವರದಕ್ಷಿಣೆ ಎಷ್ಟು ಕೊಡ್ತೀರಾ ಅಂದರು. ಅದಕ್ಕೆ ನಾನು ಅವರಿಗೆಲ್ಲ ಮಂಗಳಾರತಿ ಮಾಡಿಬಿಟ್ಟು ಮನೆಯಿಂದ ಆಚೆ ಕಳಿಸ್ದೆ. ನೀವು ಮೊದಲೇ ಹೇಳ್ಬೇಕಾಗಿತ್ತು ನಮಗೆ ಲೋನ್ ಕೊಡೋಕ್ಕಾಗಲ್ಲ ಅಂತ. ನಾವೆಲ್ಲ ರೆಡಿ ಮಾಡ್ಕೊಂಬಂದ್ಮೇಲೆ ಅಂದರೆ ನೀವು ಹಿಂಗೆ ಅಂತೀರಾ ಲೋನ್ ಕೊಡಲ್ಲ ಅಂತ. ನಾವು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಕೂಡ ತಗೊಂಬಂದಿದ್ವಿ. ಹೌದು ಸರ್, ನೀವು ಇವಾಗ ಈ ಥರ ಹೇಳಿದ್ರೆ ನಾವೆಷ್ಟು ಆಸೆ ಇಟ್ಕೊಂಡಿದ್ವಿ ಲೋನ್ ಆಗುತ್ತೆ, ಏನೋ ನಮ್ಮ ಕಷ್ಟ ಸುಖಕ್ಕೆ ಆಗುತ್ತೆ ಅಂತ. ಹೇ ಬಾಯ್ಸ್, ಲಿಸನಿಂಗ್ ವೇಟ್, ಐ ಆಮ್ ಟೆಲ್ಲಿಂಗ್ ಯು. ಅಲ್ಲೇನೋ ಗಲಾಟೆ ಆಗ್ತಾರ ಇದೆ ಅಲ್ಲ, ಬಾ ನೋಡೋಣ. ಹಾ ಹೌದು, ಬಾ ನೋಡೋಣ. ಅಷ್ಟೊಂದು ಜನ ಸೇರ್ಕೊಂಡು ಸರ್ ಮೇಲೆ ಯಾಕೆ ಜಗಳ ಮಾಡ್ತಾ ಇದ್ದಾರೆ? ಸರ್, ವಾಟ್ ಹ್ಯಾಪೆಂಡ್? ಮೇಡಮ್ ಅವ್ರನ್ನೇ ಕೇಳ್ತೀರಾ? ನಾವು ಹೇಳ್ತೀವಿ ಕೇಳಿ ಇಲ್ಲಿ. ಮೇಡಮ್ ನಾವೆಲ್ಲ ರೈತರು ಸೇರ್ಕೊಂಡು ಸಾಲಕ್ಕೆ ಅಂತ ಅರ್ಜಿ ಹಾಕಿದ್ವಿ, ಆದರೆ ಮೊದಲು ಕೊಡ್ತೀವಿ ಅಂದ್ಬಿಟ್ಟು ಈಗ ಸರ್ ಕೊಡಲ್ಲ ಅಂತ ಇದ್ದಾರೆ. ಅವ್ರ ಪರವಾಗಿ ನಾನು ಸಾರಿ ಕೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಅವರಿಗೆ ಪಾಪ ಕನ್ನಡ ಬರಲ್ಲ. ನೀವೇನು ಹೇಳ್ತಾ ಇದ್ದೀರಾ ಅಂತ ಕೂಡ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಇತ್ತೀಚೆಗಷ್ಟೇ ಕರ್ನಾಟಕದ ಬ್ರಾಂಚ್ಗೆ ಟ್ರಾನ್ಸ್ಫರ್ ಆಗಿ ಬಂದಿರೋದು. ಮೇಡಮ್, ನಮ್ಮ ರೈತರೆಲ್ಲ ಇಲ್ಲಿ ಬೆಳೆ ಸಾಲದ ಬಗ್ಗೆ ಮಾತಾಡ್ತಾ ಇದ್ವಿ. ಅವಾಗ ಮೊದಲೇ ಹೇಳಿದ್ರು ಏನೇನೆಲ್ಲ ದಾಖಲಾತಿ ಬೇಕು ತಗೊಂಬನ್ನಿ ಅಂತ. ನಾವು ದಾಖಲಾತಿನೂ ತಗೊಂಬಂದು ಕೊಟ್ವಿ. ಅದನ್ನೆಲ್ಲ ನೋಡ್ಬಿಟ್ಟು ಸರಿ ನಿಮಗೆ ಸಾಲ ಕೊಡ್ತೀವಿ ಅಂತ ಹೇಳಿದರು. ಮೊದಲು ಕಾಗದ ಪತ್ರಗಳನ್ನೆಲ್ಲ ನೋಡ್ಬಿಟ್ಟು ನಿಮಗೆ ಸಾಲ ಸ್ಯಾಂಕ್ಷನ್ ಆಗುತ್ತೆ ಅಂತ ಹೇಳಿದ್ರು. ಆದರೆ ಇವಾಗ ನೋಡಿದ್ರೆ ನಿಮ್ಮ ಸಾಲ ಆಗಲ್ಲ, ನಿಮ್ಮ ಸಾಲದ ಅರ್ಜಿ ಎಲ್ಲ ಕ್ಯಾನ್ಸಲ್ ಆಗಿತ್ತೆ, ಹೊಸ್ದಾಗಿ RTC ತೆಗೆಸ್ಕೊಂಬನ್ನಿ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಈ ಮನುಷ್ಯಕ್ಕೆ ಕನ್ನಡನೇ ಬರಲ್ಲ. ನಾವು ಕರ್ನಾಟಕದಲ್ಲಿರುವಾಗ ಕನ್ನಡ ಮಾತಾಡಬೇಕು ಅಲ್ವಾ ಮೇಡಮ್? ಕನ್ನಡ ಗೊತ್ತಿಲ್ಲ ಅಂದವ್ರನ್ನೆಲ್ಲ ಇಲ್ಲಿಗೆ ಯಾಕೆ ಕೆಲ್ಸಕ್ಕೆ ಸೇರಿಸ್ಕೊಂತಾರೆ? ಕ್ಷಮಿಸಿ ಸರ್, ಇದು ಕರ್ನಾಟಕ. ನಾವು ಕನ್ನಡದಲ್ಲಿ ಮಾತಾಡಬೇಕು. ನಾವು ಕನ್ನಡನೇ ಎಲ್ಲದಕ್ಕೂ ಬೆಳೆಸ್ಬೇಕು ಅಂತ ನಮಗೂ ಗೊತ್ತು. ಅದೇ ಇವ್ರು ಬೇರೆ ಬ್ರಾಂಚ್ ಅಲ್ಲಿದ್ರು, ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಇಲ್ಲಿ ಬಂದಿರೋದು. ಬಂದ್ 10 ದಿನ ಆಗಿದೆ ಅಷ್ಟೇ. ಪಾಪ ಅವ್ರಿಗೆ ಕನ್ನಡ ಬರಲ್ಲ. ಆದ್ರೆ ಕಲಿಯಲ್ಲ ಅಂತ ಏನು ಹೇಳಿಲ್ವಲ್ಲ. ನಾನು ಕಲಿಯೋದೇ ಇಲ್ಲ, ನನಗೆ ಕೆಲಸನೇ ಮಾಡಲ್ಲ ಅಂತ ಅವ್ರು ಹೇಳ್ತಾ ಇಲ್ಲ. ಆದ್ರೆ ಬಂದ್ 10 ದಿನ ಆಗಿದೆ ಅಲ್ವಾ, ಅದಕ್ಕೆ ಅವ್ರಿಗೆ ಈಗ ಸಡನ್ ಆಗಿ ಕಲಿಯಕ್ಕಾಗಲ್ಲ. ನಿಮಗೆ ಆಗ್ಲಿಕ್ಕೆ ಬೇರೆ ಭಾಷೆ ಸಡನ್ ಆಗಿ ಕಲೀರಿ ಅಂದ್ರೆ ಆಗುತ್ತಾ? ಅದೇ ರೀತಿ ಅವರಿಗೂ ಸ್ವಲ್ಪ ಟೈಮ್ ಬೇಕು. ಆದ್ರೆ ಕಲಿಯಲ್ಲ ಅಂತ ಹೇಳ್ತಾ ಇಲ್ಲ. ಬೇರೆಯವ್ರ ತರ ದರ್ಪ ತೋರಿಸ್ತಾ ಇಲ್ಲ. ಖಂಡಿತ ಕಲಿತಾರೆ. ಹಿಂದಿ ಇಂಗ್ಲಿಷ್ ಎರಡು ಗೊತ್ತು. ನಿಮಗೆ ಹಿಂದಿ ಇಂಗ್ಲಿಷ್ ಗೊತ್ತಿಲ್ಲ, ಅವ್ರಿಗೆ ಕನ್ನಡ ಗೊತ್ತಿಲ್ಲ. ಇಲ್ಲಿ ತೊಂದರೆ ಆಗಿರೋದು ಸಾಲದ ವಿಚಾರ ಆಗಿಲ್ಲ, ಭಾಷೆಯಿಂದ. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನಿಮಗೆ ಹಿಂದಿಯಲ್ಲೇ ಹೇಳ್ತಾರೆ, ಆದ್ರೆ ನಿಮಗೆ ಅರ್ಥ ಆಗಿಲ್ಲ ಅಷ್ಟೇ. ಗೊತ್ತಾಗಿಲ್ಲ ಅಂದ್ರೆ ಬೇರೆ ಯಾರಾದರೂ ಸ್ಟಾಪ್ ಹತ್ರ ಕೇಳಬೇಕು ತಾನೆ. ನಿಮಗೆ ಹೇಳಿರೋದು ಅರ್ಜಿ ಕ್ಯಾನ್ಸಲ್ ಆಯ್ತು ಅಂತಲ್ಲ, ಬದಲಾಗಿ ಹೊಸದಾಗಿ ಅಪ್ಲಿಕೇಶನ್ ಹಾಕ ಕೇಳಿದ್ದಾರೆ. ಆದ್ರೆ ನಿಮಗೆ ಅರ್ಥ ಆಗಿಲ್ಲ ಅಷ್ಟೇ. ರೈತರೆಲ್ಲ ಹೋದ ವರ್ಷದ RTC ತಗೊಂಡ್ಬಂದಿದ್ದಾರೆ. ಹಂಗಾಗಿ ಈ RTCಗೆ ಇವಾಗ ಬ್ಯಾಂಕಲ್ಲಿ ಲೋನ ಕೊಡಕ್ಕಾಗಲ್ಲ ಅಂತ ಅದು ಹೇಳಿದ್ದಾರೆ. ಹೊಸದಾಗಿ ಅರ್ಜಿ ಹಾಕ್ರಿ ಅಂತ. ಅದು ನಿಮಗೆ ಅರ್ಥ ಆಗಿಲ್ಲ. ಹಂಗಾಗಿ ಭಾಷೆಯಿಂದ ಇಲ್ಲಿ ಸ್ವಲ್ಪ ಜಗಳ ಆಗಿದೆ. ಚಿಕ್ಕ ವಿಚಾರಕ್ಕೆ ಇಷ್ಟೊಂದೆಲ್ಲ ಜಗಳ ಮಾಡೋ ಅವಶ್ಯಕತೆ ಇರಲಿಲ್ಲ. ಬೇರೆ ಯಾರಾದರೂ ನಮ್ಮ ಸಿಬ್ಬಂದಿನ ಕೇಳಿದ್ರು ಹೇಳಿರೋರು. ಕಮ್ಯುನಿಕೇಶನ್ ಪ್ರಾಬ್ಲಮ್ ಆಗುತ್ತೆ ಅಂತಾನೆ ಸಾಲಕ್ಕೆ ಅರ್ಜಿಗೆ ಏನೇನು ಬೇಕು ಅಂತ ಅಂದ್ಬಿಟ್ಟು ಹೊರಗಡೆ ನೋಟಿಸ್ ಬೋರ್ಡಲ್ಲಿ ಅಂಟಿಸಿರ್ತಾರೆ. ಅದನ್ನೆಲ್ಲ ತಗೊಂಬಂದ್ರೆ ಆಯ್ತು. ಸಾರಿ ಮೇಡಮ್, ನಮ್ಮದೇ ತಪ್ಪಾಗಿದೆ, ಕ್ಷಮಿಸ್ಬಿಡ್ರಿ. ರೂಪಾಯಿ ಇದು ಹಳೆ RTC ಅಂತೆ, ಹಂಗಾಗಿ ಇದಕ್ಕೆ ಸಾಲ ಕೊಡೋಕೆ ಬರಲ್ವಂತೆ. ಹೊಸ್ದಾಗಿ ಅರ್ಜಿ ಹಾಕಿ ಹೊಸ RTC ಮಾಡಿಸಿದ್ರೆ ಬೇಗ ಲೋನ್ನ ಸ್ಯಾಂಕ್ಷನ್ ಮಾಡ್ತಾರಂತೆ. ಸರಿಯಾಗಿದ್ರೆ ಆಯ್ತು, ಎಲ್ಲರೂ ಬನ್ನಿ ಹೋಗೋಣ. ಹೊಸ್ದಾಗಿ RTC ಮಾಡಿಸ್ಕೊಂಡು ಅರ್ಜಿ ಹಾಕೋಣ. ಓಕೆ ಮೇಡಮ್, ಥ್ಯಾಂಕ್ ಯು. ಹಳ್ಳಿ ಜನಗಳಿಗೆ ಹಿಂದಿ ಭಾಷೆ ಅರ್ಥ ಆಗಲ್ವಲ್ಲ, ಅದಕ್ಕೆ ಇಷ್ಟೊಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. ಬಾ, ಎಲ್ಲ ಕ್ಲಿಯರ್ ಆಯ್ತು ಸದ್ಯ. ಎಕ್ಸ್ಕ್ಯೂಸ್ ಮೀ ಮೇಡಮ್. ಹೇಳಿ, ಇನ್ನೇನಾದರೂ ಇನ್ಫಾರ್ಮೇಶನ್ ಬೇಕಾಗಿತ್ತಾ? ಇನ್ಫಾರ್ಮೇಷನ್ ಎಲ್ಲ ಬೇಡ ಮೇಡಮ್, ಆದರೆ ನಿಮ್ಮ ಹೆಸರು ತಿಳ್ಕೊಬೋದಾ? ನನ್ನ ಹೆಸರು ದೀಪಾ ಅಂತ ಸರ್. ತುಂಬ ಚೆನ್ನಾಗಿದೆ ಮೇಡಮ್ ನಿಮ್ಮ ಹೆಸರು. ನನ್ನ ಹೆಸರು ಗೋವಿಂದ ಅಂತ ಮೇಡಮ್. ನಾನು BA ಮಾಡಿದ್ದೀನಿ, ಹಂಗೆ ಈ ವ್ಯವಸಾಯ ಎಲ್ಲ ನೋಡ್ಕೊಳ್ತಾ ಇದ್ದೀನಿ. ಒಬ್ಬ ಮಾದರಿ ರೈತ ಆಗಬೇಕು ಅನ್ನೋದೇ ನನ್ನ ಆಸೆ. ತುಂಬ ಒಳ್ಳೆ ವಿಚಾರ. ಆದರೆ ಇವಾಗಿನ ಯುವಕರೆಲ್ಲ ವ್ಯವಸಾಯ ಅಂದರೆ ಮುಖ ಮುರಿತಾರೆ. ನೀವು ಒಳ್ಳೆ ಆದರ್ಶ ರೈತ ಆಗಬೇಕು ಅಂತ ಇದ್ದೀರಾ. ಖುಷಿ ಆಯಿತು ಕೇಳಿ. ಒಳ್ಳೆಯದಾಗಲಿ ನಿಮಗೆ. ಎಸ್ ಗೋವಿಂದ ಅವರೇ. ಮೇಡಮ್, ನಾನು ನಿಮಗೊಂದು ಮಾತು ಹೇಳಲಾ? ಹೇಳಿ ಗೋವಿಂದ ಅವರೇ, ಅದೇನು ಅಂತ? ನಕ್ರೆ ತುಂಬ ಚೆನ್ನಾಗಿ ಕಾಣ್ತೀರ ಕಣ್ರಿ ದೀಪಾ. ಓಕೆ, ನಾನು ಹೋಗ್ಬರ್ತೀನಿ.